MMR ಅಂತ ಕರಿತೀವಿ, ಮದರ್ ಮಟರ್ನಿಟಿ ಮಾರ್ಟಿಲಿಟಿ ರೇಟ್. ಮದರ್ ಮಾರ್ಟಿಲಿಟಿ ರೇಟ್ ಇದು ಮೊದಲಿಂದನೂ ಕೂಡ ಬಹಳಷ್ಟು ಪ್ರಮುಖವಾಗಿರುವಂಥದ್ದು. 1-2 ಜಿಲ್ಲೆಗಳಲ್ಲಿ ಸಮಸ್ಯೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ. ಹಿಂದುಳಿದ ಜಿಲ್ಲೆ, ವಿಶೇಷವಾಗಿ ರಾಯಚೂರು ಜಿಲ್ಲೆ, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ಸಮಸ್ಯೆ, ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲೂ ಇರಲಿಲ್ಲ. ಆದರೆ ಇವತ್ತಿನ ಸರ್ಕಾರದ ಆಡಳಿತದಲ್ಲಿ ಹೆಲ್ತ್ ನಿರ್ವಹಣೆಯಲ್ಲಿ, ಆರೋಗ್ಯ ನಿರ್ವಹಣೆಯಲ್ಲಿ ಎಡವಿದ್ದರಿಂದ, ಪೂರ್ವಭಾವಿ ಅದರ ಬಗ್ಗೆ ಕಾಳಜಿ ಮಾಡದೇ ಇರೋದರಿಂದ, ಮತ್ತು ಇವರು ಔಷಧಿ ಪ್ರೊಕ್ಯೂರ್ಮೆಂಟ್ ಅಂದರೆ ಔಷಧಿ ಖರೀದಿ ನೀತಿಯಲ್ಲಿ ಭಾಳ ದೋಷ ಇದೆ, ಭ್ರಷ್ಟಾಚಾರಕ್ಕೆ ಇದು ಅನುವು ಮಾಡಿಕೊಟ್ಟಿದೆ. ಹೀಗಾಗಿ ಅಗ್ಗದ ಔಷಧಿಗಳನ್ನು ತೆಗೆದುಕೊಳ್ಳೋದಕ್ಕೆ, ಈಗ ಉದಾಹರಣೆಗೆ ಲಾಂಗ್ ಟರ್ಮ್ ಔಷಧಿಗಳು ತೊಗೋಬೇಕಾಗುತ್ತೆ, ಮತ್ತು ಕೆಲವೆಲ್ಲ ತುರ್ತಾಗಿ ತೊಗೋಬೇಕಾಗುತ್ತೆ. ಲಾಂಗ್ ಟರ್ಮ್ ಔಷಧಿಗಳನ್ನು ತೊಗೊಳ್ಳುವಂಥ ಪದ್ಧತಿನ ಬಿಟ್ಬಿಟ್ಟಿದ್ದಾರೆ. ತಿಂಗಳು ತೊಗೊಳ್ತಾ ಇದ್ದಾರೆ, ಟೆಂಡರ್ ಇಲ್ಲದೇ ಎಕ್ಸಾಮ್ಷನ್ ತೊಗೊಂಡು ಮಾಡ್ತಾಯಿದ್ದಾರೆ. ಹೀಗಿರುವಾಗ ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಅವಕಾಶಗಳಿರೋದಿಲ್ಲ. ಸರಿಯಾದಂಥ ಕ್ವಾಲಿಟಿ ಚೆಕ್ ಮಾಡ್ದೇ ಇವತ್ತು ಗರ್ಭಿಣಿಯರಿಗೆ ಕೊಟ್ಟಿದ್ದರಿಂದ ಇವತ್ತು ಭಾಳ ಸಮಸ್ಯೆ ಆಗಿದೆ. ತನಿಖೆ ಮಾಡ್ತೇವೆ ಅಂದರೂ ಇದಕ್ಕೆ ಕೂಡಲೇ ತನಿಖೆ ಆಗಬೇಕು. ಬಳ್ಳಾರಿದಾಗಿ ತಿರುಗಿ 1 ತಿಂಗಳಾಯಿತು, ಇವತ್ತಿಗೂ ಅದ್ರ ತನಿಖೆ ರಿಪೋರ್ಟ್ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಬೆಳಗಾಂನಲ್ಲಾಗಿದೆ, ರಾಯಚೂರಲ್ಲಾಗಿದೆ, ಎಲ್ಲ ಕಡೆ ಮತ್ತೆ ಇನ್ನು ಬಳ್ಳಾರಿಯಲ್ಲಿ ಮತ್ತೆ ಪುನರಾವೃತ್ತಿ ಆಗ್ತಾಯಿದೆ. ಪ್ರತಿಭಟನೆ ಪ್ರಶ್ನೆ ಇಲ್ಲ. ಸರ್ಕಾರ ಒಂದು ಜವಾಬ್ದಾರಿತ ಸರ್ಕಾರ, ಜನರ ಆರೋಗ್ಯವನ್ನೇ ನೀವು ನೋಡೋಕ್ಕಾಗಲಿಲ್ಲ ಅಂದರೆ, ಅದು ಬಾಣಂತಿಯರು ಅಥವಾ ತಾಯಂದಿರ ಆರೋಗ್ಯನ ನೋಡೋಕ್ಕಾಗಲಿಲ್ಲ ಅಂತಂದರೆ, ಒಂದು ತನ್ನ ಪ್ರಥಮ ಕರ್ತವ್ಯ ಮಾನವೀಯತೆಯಿಂದ ಪ್ರಥಮವಾಗಿ ಮಾಡುವಂಥ ಕರ್ತವ್ಯದಲ್ಲಿ ವಿಫಲವಾಗಿದ್ದಾರೆ. ಈ ಸರ್ಕಾರ ಬೇಜವಾಬ್ದಾರಿಯಿಂದ ಇವತ್ತು ಆರೋಗ್ಯ ವ್ಯವಸ್ಥೆಯನ್ನು ನಡೆಸ್ತಾ ಇದೆ. ಹಾವೇರಿ ಡಿಸ್ಟಿಕಲ್ಲಿ ಸರ್ ನಾರ್ಮಲ್ ಡೆಲಿವರಿಗಳು ಕಡಿಮೆ ಆಗ್ತದೆ, ಇದನ್ನೇ ಹೈಯೆಸ್ಟ್ ಆಗ್ತಾ ಇದೆ ಅಂತ ವರದಿ ಕೊಟ್ಟಿದ್ದಾರೆ. 42% ಅಲ್ಲ, ಇವತ್ತು ಹಾವೇರಿ ಅಲ್ಲಿ ಬಾಣಂತಿಯರು ಭಾಳಷ್ಟು ಜನ ಹೊರ ಜಿಲ್ಲೆಗೆ ಹೋಗುವಂಥ ಪರಿಸ್ಥಿತಿ ಇವತ್ತಿನ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಲ್ಲಿದೆ. ಅದು ದಾವಣಗೆರೆಗೆ ಹೋಗ್ತಾರೆ, ಹುಬ್ಳಿಗೆ ಹೋಗ್ತಾರೆ. ಆದ್ದರಿಂದ ಇದಕ್ಕೆಲ್ಲದಕ್ಕೂ ಕೂಡ ರಾಜ್ಯ ಮಟ್ಟದಲ್ಲಿ ಕಾಯಕಲ್ಪ ಕೊಡಬೇಕು. ಇದು ಭಾಳ ಗಂಭೀರವಾದಂಥ ವಿಚಾರ. ಆ ಗಂಭೀರತೆ ಇವತ್ತು ಈ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ. ಏನೋ ಒಂದು ಮಾಮೂಲು ನಡೀತಾ ಇದೆ ಅನ್ನೋಂಥ ರೀತಿಯಲ್ಲಿ ಜಿಲ್ಲಾ ಆಸ್ಪತ್ರೆಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ತಾಲೂಕು ಆಸ್ಪತ್ರೆಗಳನ್ನು ಗಟ್ಟಿಗೊಳಿಸಿದಾಗ ಮಾತ್ರ ಒಂದು ಹೆಲ್ತ್ ವ್ಯವಸ್ಥೆ ಸರಿದಾರಿಗೆ ಬರ್ತದೆ. ಆ ಕೆಲಸ ಇವತ್ತು ಆಗ್ತಾಯಿಲ್ಲ. ಆಮೇಲೆ ಹೆಲ್ತ್ ಇಲಾಖೆಗೆ ಮತ್ತು ಎಜುಕೇಷನ್ ಇಲಾಖೆಗೆ ಪ್ರಯಾರಿಟಿನೇ ಇಲ್ಲ. ಅವ್ರಿಗೆ ಹಣಕಾಸಿನ ಬಿಡುಗಡೆ ಮಾಡೋದ್ರಲ್ಲಿ ಪ್ರಯಾರಿಟಿನೇ ಇಲ್ಲ. ಯಾಕಂದರೆ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಮರ್ಜೆನ್ಸಿ ಔಷಧಿಗೆ ಇವತ್ತು ದುಡ್ಡಿಲ್ಲ. ಯಾರು ಬಡವರು ಬಂದರೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ಗೆ ಎಲ್ಲ ಬರೆದು ಕಳಿಸ್ತಾ ಇದ್ದಾರೆ. ಎಮರ್ಜೆನ್ಸಿ ಉದಾಹರಣೆಗೆ ಮೊನ್ನೆ ಹುಬ್ಳಿಯಲ್ಲಿ 8 ಜನ ಅಯ್ಯಪ್ಪ ಸ್ವಾಮಿಗಳು ಬರ್ನ್ ಆದರೆ ಅವ್ರಿಗೆ ಬರ್ನಾಲ್ ಇರಲಿಲ್ಲ, ಹೋದ ತಕ್ಷಣ ಹಚ್ಚಾಕ. ಈ ದುಸ್ಥಿತಿ ಎಂದೂ ಕೂಡ ಕರ್ನಾಟಕದಲ್ಲಿ ಬಂದಿರಲಿಲ್ಲ. ಈ ಆಡಳಿತಕ್ಕೆ ಬಂದಿದೆ. ಖಂಡಿತ ಆರ್ಥಿಕವಾಗಿ ದಿವಾಳಿ, ಆರ್ಥಿಕ ದಿವಾಳಿ ಮತ್ತು ಭ್ರಷ್ಟಾಚಾರ ಇದಕ್ಕೆಲ್ಲ ಕಾರಣ. ರಾಜ್ಯದಲ್ಲಿ ಮತ್ತೊಂದು ಅಣುಸ್ಥಾವರದ ಅವಶ್ಯಕತೆ ಇದೆಯಾ? ಅಣುಸ್ಥಾವರ? ಹಾಂ, ಯಾಕೆ? ಕೊಪ್ಪಳ ಜಿಲ್ಲೆಯೊಳಗೆ ಮತ್ತೊಂದು ಅಣುಸ್ಥಾವರ ಸ್ಥಾಪನೆ ಮಾಡಬೇಕು ಅಂತೇಳಿ ಜಗ ಪರಿಶೀಲನೆ